ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋದು ನಮ್ಮ ಆಸೆಯಾಗಿತ್ತು. ಡಿಕೆಶಿ ಮತ್ತು ನಮ್ಮ ಬೇಡಿಕೆಯನ್ನ ಭಗವಂತ ಈಡೇರಿಸಿದ್ದಾನೆ. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ಸೋಮವಾರ ಡಿಕೆ ಶಿವಕುಮಾರ್ ಸಿಎಂ ಆಗಿ ಪದಗ್ರಹಣ ಮಾಡ್ತಾರೆ. ರಾಮನಗರ ಜಿಲ್ಲೆಯ ಮಣ್ಣಿನ ಮಗ ನಮ್ಮ ನಾಯಕ ಡಿಕೆಶಿ ಅವರು ತಳಮಟ್ಟದಿಂದ ಕಾಂಗ್ರೆಸ್ ಪಕ್ಷ ಕಟ್ಟಿದವರು ಅಂತ ಇಕ್ಬಾಲ್ ಮಾತಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಹಿನ್ನೆಲೆಯಲ್ಲಿ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಆಗ್ತಾರೆ ಅನ್ನೋದು ಎಲ್ಲವೂ ಕೂಡ ಕೇಳುವಂತಿರುವಂಥದ್ದು. ಆ ನಿಟ್ಟಿನಲ್ಲಿ ರಾಮನಗರ ಸ್ವಕ್ಷೇತ್ರದಲ್ಲಿ ಇವತ್ತು ಇಕ್ಬಾಲ್ ಹುಸೇನ್ ಅವರು ಕಾರ್ಯಕರ್ತರ ಸಭೆ ಕೂಡ ನಡೆಸಿರುವಂಥದ್ದು. ಈಗ ಅವ್ರು ನಮ್ಮ ಜೊತೆಗಿದ್ದಾರೆ, ಅವ್ರು ಮಾತಾಡ್ತಾ ಹೋಗೋಣ. ಸರ್, ಇವತ್ತು ಸಭೆ ನಡೆಸ್ತೀರಾ, ಸಭೆ ಉದ್ದೇಶ ಏನು ಸರ್? ಈ ಪದಗ್ರಹಣಕ್ಕೆ ನಾವೆಲ್ಲರೂ ಕೂಡ ನಮ್ಮ ನಾಯಕರ ಒಂದು ಪದಗ್ರಹಣ ನಾವೆಲ್ಲ ನೋಡಬೇಕು. ಅನೇಕ ಜನ ಹಿರಿಕರಿದ್ದಾರೆ ಇಲ್ಲಿ, ಸಾಕಷ್ಟು ಜನ ಪಕ್ಷಕ್ಕೆ ದುಡಿದಂಥವ್ರು ಸಾಕಷ್ಟು ಜನ ಇದ್ದಾರೆ. 50 ವರ್ಷ 60 ವರ್ಷದವ್ರು ಇನ್ನೂ ದುಡಿದಂಥವ್ರು ಇನ್ನೂ ಇದ್ದಾರೆ. ಯಾವತ್ತೂ ಕೂಡ ಅವರಿಗೆ ಅಧಿಕಾರ ನೋಡಿದಂಥವ್ರಲ್ಲ. ಸೊ ನೊಂದಿರೋರು ಬೆಂದಿರೋರೇ ಜಾಸ್ತಿ ಈ ರಾಮನಗರ ಕ್ಷೇತ್ರದಲ್ಲಿ ಇರೋರು. ಸೊ ನಾನು ಅವ್ರಿಗೆಲ್ಲರೂ ಕೂಡ ಪ್ರೀತಿ ವಿಶ್ವಾಸದಲ್ಲಿ ಈ ಕ್ಷಣನ ನೀವೆಲ್ಲರೂ ಕೂಡ ಕಣ್ಣು ತುಂಬಿಕೊಳ್ಬೇಕು, ನೀವೆಲ್ಲ ಬರಬೇಕು, ನಮ್ಮ ನಾಯಕರಿಗೆ ನೀವೆಲ್ಲರೂ ಆಶೀರ್ವಾದ ಮಾಡಬೇಕಂತ ಹೇಳಿ ಯಾರ್ಯಾರು ಹಿರಿಕರು ಇದ್ದಾರೆ, ಯಾರ್ಯಾರ ಪಕ್ಷಕ್ಕೆಲ್ಲ ದುಡಿದಿದ್ದಾರೆ ಈ ಹಿಂದೆ, ಅವರೆಲ್ಲರೂ ಕೂಡ ಬರಬೇಕಂತೇಳಿ ನಾನು ಮನವಿ ಮಾಡ್ಕೊಂಡು ಎಲ್ಲರೂ ಕರೆದಿದ್ದೀನಿ. ಸರ್, ರಾಜ್ಯದಲ್ಲಿ ನೀವೇ ಮೊದಲು ಏನೋ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂದ್ರಿ, ಮತ್ತು ನಿಮ್ಮ ಗುರುಗಳು ಕೂಡ ಹೇಳಿದ್ದಾರೆ ಅವರು ಸಿಎಂ ಆಗೇ ಆಗ್ತಾರೆ ಅಂತಂದ್ರಿ. ಈಗ ಅವ್ರು ಆಗ್ತಿದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಎಲ್ರಿಗೂ ನಮ್ಮ ಆಸೆ ಡಿ ಕೆ ಶಿವಕುಮಾರ್ ಅವರ ಆಸೆನೂ ನಮ್ಮ ಆಸೆನೂ ನಮ್ಮ ಜಿಲ್ಲೆಯ ಜನರ ಆಸೆನೂ ಇವ್ರಿಗೆ ಒಂದು ಅವಕಾಶ ಸಿಕ್ಕಬೇಕು, ಆ ಸ್ಥಾನದಲ್ಲಿ ಇವರು ಒಂದು ಸಲ ತುಂಬಬೇಕು ಅನ್ನೋದನ್ನೇ ಎಲ್ಲರ ಆಸೆ ಇತ್ತು. ಭಗವಂತ ಅದನ್ನು ಈಡೇರಿಸಿದ್ದಾನೆ. ಸರ್, ಈಗ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಿದ್ದಾರೆ, ಕ್ಷೇತ್ರಕ್ಕೆ ಅಭಿವೃದ್ಧಿ ಆಗಬೇಕವ ಅಂತ ಎಲ್ಲ ನಿರೀಕ್ಷೆ ಇದೆ. ಅಂತ ಅಭಿವೃದ್ಧಿ ಏನು ಕೇಳೋಕ್ಕೆ ಇಷ್ಟ? ಅನೇಕ ರೀತಿಯಲ್ಲಿ ಕನಸನ್ನು ಕಂಡುಕೊಂಡಿದ್ದೆ. ಅದಕ್ಕೆಲ್ಲ ನಾನು ನೀರಾವರಿ ಇರ್ಬೋದು, ಶಿಕ್ಷಣ ಇರ್ಬೋದು, ಆರೋಗ್ಯ ಇರಬೇಕು, ಎಲ್ಲ ವಿಶೇಷವಾಗಿ ವಸತಿ, ನೆಲೆ, ಸೂರು, ಇದನ್ನು ಮೊದಲು ಕಲ್ಪಿಸೋಕ್ಕೆ ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.